WPL ಹಂಗಾಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಎರಡೇ ಹೆಜ್ಜೆ ನೋಡಿ, ಕೇವಲ ಎರಡೇ ಹೆಜ್ಜೆ ಇರುವಂಥದ್ದು. ಒಂದು ಎಲಿಮಿನೇಟರ್, ಇನ್ನೊಂದು ಫೈನಲ್. ಸೊ ಹಾಗಾಗಿ ಈ ಬಾರಿ ಕಪ್ ಗೆಲ್ಲಬೇಕು ಅಂತಂದರೆ ಎರಡು ಹೆಜ್ಜೆಯನ್ನು ನಾವು ಮುಂದಕ್ಕೆ ಹೋಗಬೇಕಾಗತ್ತೆ. ಸೊ ಹಾಗಾಗಿ ಒಂದು ವೇಳೆ ಎರಡು ಪಂದ್ಯ ಗೆದ್ದಿದೆ ಆದಲ್ಲಿ ಈ ಸಲ ಕಪ್ ನಮ್ಮದೇ ಆಗತ್ತೆ. ಸೊ ಈ ಸಲ ಕಪ್ ನಮ್ದು ಆಗಬೇಕು ಅಂತಂದರೆ RCB ಏನು ಮಾಡಬೇಕು, ಸೊ ಮುಂದೆ RCBಗೆ ಏನೆಲ್ಲ ಚಾಲೆಂಜಸ್ ಇದೆ. ಸೊ ಹಾಗಾಗಿ ಈ ಎಲಿಮಿನೇಟರ್ ಪಂದ್ಯ ಅಥವಾ ಫೈನಲ್ ಪಂದ್ಯ ಅಂತ ಬಂದಾಗ ಅಲ್ಲಿ ಯಾವ ರೀತಿಯಾಗಿ ಪ್ರಿಪೇರ್ ಆಗಿರಬೇಕಾಗತ್ತೆ RCB ಅವರು. ಯಾಕಂದರೆ ಕಳೆದ ಮ್ಯಾಚಲ್ಲಿ ಮುಂಬೈ ವಿರುದ್ಧ ಒಂದು ಅದ್ಭುತವಾಗಿರುವಂಥ ಗೆಲುವನ್ನು ಪಡೆದುಕೊಂಡಿದ್ದಾರೆ. ಹಾಗಾಗಿ ಆ ಒಂದು ಕಾನ್ಫಿಡೆಂಟ್ ಲೆವೆಲ್ ಹೇಗಿರುತ್ತೆ, ಜೊತೆಗೆ ಈ ಎಲಿಮಿನೇಟರ್ ಪಂದ್ಯದಲ್ಲಿ RCB ಗೆಲ್ಲಬೇಕು ಅಂದರೆ ಏನು ಮಾಡಬೇಕು, ಈ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ನನ್ನ ಸಹೋದ್ಯೋಗಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಪಾಟೀಲ್ರೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆ್ಯಂಡ್ ಮಂಜುನಾಥ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಪಾಟೀಲ್ರೆ, ಈಗ ಎರಡೇ ಹೆಜ್ಜೆ ಅಂದರೆ ಒಂದು ಎಲಿಮಿನೇಟರ್, ಇನ್ನೊಂದು ಒಂದು ಗೆದ್ದು ಬಿಟ್ಟರೆ ನೇರವಾಗಿ ಫೈನಲ್ಗೆ ಹೋಗ್ಬಿಡ್ತೀವಿ, ಅಲ್ಲಿ ಫೈನಲ್ ಗೆಲ್ತೀವಿ. ಬಟ್ ಈ ಬಾರಿ ಯಾಕೋ ನನಗೆ ಅನ್ಸ್ತಾ ಇದೆ ಈ ಸಲ ಕಪ್ ನಮ್ಮದೇ ಆಗತ್ತೆ ಅಂತೇಳಿ. ಹೇಗೆ ಈ ಎಲಿಮಿನೇಟರ್ ಪಂದ್ಯದ ಬಗ್ಗೆ ಮಾತನಾಡೋದಾದ್ರೆ? ಅಲ್ಲ, ನೀವು ಹೇಳಿದ ನಿಜ, ಎರಡೇ ಹೆಜ್ಜೆ ಇದೆ. ಬಟ್ ದೊಡ್ಡ ಹೆಜ್ಜೆಗಳಿದ್ದಾವೆ. ಒಂದು ಮುಂಬೈ ಜೊತೆ ಆಡಬೇಕು, ಇನ್ನು ಡೆಲ್ಲಿ ಜೊತೆ ಆಡಬೇಕು. ನಾವು ಲೀಗಲ್ಲೇ ಈ ಎರಡೂ ಏನು ಪಂದ್ಯಗಳಲ್ಲಿ ಇವ್ರ ಜೊತೆನೇ ನಾವು ಸೋತಿದ್ದು. ಬಟ್ ನಮಗೊಂದು ಆತ್ಮವಿಶ್ವಾಸ ಏನಿದೆ ಅಂತಂದರೆ, ಮುಂಬೈ ಜೊತೆ ನಾವು ಕಳೆದ ಪಂದ್ಯದಲ್ಲಿ ಗೆದ್ದಿದ್ದೀವಿ. ಆ ಒಂದು ಆತ್ಮವಿಶ್ವಾಸ ಖಂಡಿತವಾಗ್ಲೂ ಇದೆ. ಎಲ್ಲ ಅಭಿಮಾನಿಗಳಿಗೂ ಕೂಡ ಒಂದು ಸಿಹಿ ಸುದ್ದಿ ಅಂತೂ ಈ ಸರಿ ಸಿಗುವಂಥ ಸಾಧ್ಯತೆ ಇದೆ. ನೀವು ಹೇಳ್ದಂಗೆ ಈ ಸಲ ಕಪ್ ನಮ್ಮದೇ ಅಂತ ಈಗಂತೂ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು. ಯಾಕಂದರೆ ಒಳ್ಳೆ ಬ್ಯಾಟಿಂಗ್ ಫಾರ್ಮ್ನಲ್ಲಿ ಆ ಆಟಗಾರ್ತಿಯರಿದ್ದಾರೆ. ಫೀಲ್ಡಿಂಗ್ ತುಂಬ ಚೆನ್ನಾಗಿ ಕಳೆದ ಪಂದ್ಯದಲ್ಲಿ ಮಾಡಿದ್ದಾರೆ. ಬಾಲಿಂಗ್ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲಿಸ್ ಫೆರಿ ಅಂತೂ ಫೇವ್ರೇಟ್ ಆಗಿಬಿಟ್ಟಿದ್ದಾರೆ ನಮಗೆ. ಹೆಂಗೆ ಎ ಬಿ ಡಿ ಅಂತ ನಾವು ಕ್ರೀಸ್ಗೆ ಬಂದ ತಕ್ಷಣ ಕೂಗ್ತಾ ಇದ್ವಿ, ಈಗ ಎಲ್ಲಿಸ್ ಫೆರಿ ಅವ್ರ ಹೆಸರನ್ನ RCB ಅಭಿಮಾನಿಗಳು ಎಲ್ಲ ಕಡೆಗೂ ಕೂಗ್ತಾನೆ ಇದ್ದಾರೆ ಅಂತ ಅನಿಸುತ್ತೆ. ಕಂಪೇರ್ ಮಾಡಿದರೆ ಮುಂಬೈ ಏನಾದರೂ ಡೌನ್ ಟೀಮ್ ಅಂತ ಅಲ್ಲ, ಖಂಡಿತವಾಗ್ಲೂ ಅದು ಕೂಡ ಅದ್ಭುತವಾದಂಥ ಟೀಮ್. ಹರ್ಮನ್ ಪ್ರೀತ್ ಕೌರ್ ಅಂತೂ ಎಂಥ ಸೋಲುವಂಥ ಮ್ಯಾಚ್ನು ಕೂಡ ಗೆಲ್ಲಿಸ್ಬಿಟ್ರು. ನನಗನಿಸಿದ ಮಟ್ಟಿಗೆ ಎರಡೂ ತಂಡಗಳ ನಡುವೆ ಒಂದು ಬಿಗ್ ಟಕ್ಕರ್ ಅಂತೂ ನಡೆಯುತ್ತೆ. ಡೆಲ್ಲಿಯಲ್ಲಿ ಇಬ್ಬರಿಗೂ ಕೂಡ ಇದಲ್ಲ. ಆಲ್ಮೋಸ್ಟ್ ನನಗನಿಸಿದ ಮಟ್ಟಿಗೆ ಡೆಲ್ಲಿ ಪಿಚ್ನಲ್ಲಿ ಎಲ್ಲರೂ ಕೂಡ 90% ಜನ ನಮ್ಮ RCBಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ. ಈ ಸಲ ಕಪ್ ನಮ್ಮದೇ ಅಂತ ನಾವು ಹೆಮ್ಮೆಯಿಂದ ಹೇಳ್ತೇವೆ. ಇನ್ನೊಂದು ಪಾಟೀಲ್, ಇನ್ನೊಂದು ವಿಚಾರ ಏನು ಅಂತಂದ್ರೆ, ಬಹಳಷ್ಟು ಅಂದ್ರೆ ಕಳೆದ ಆವೃತ್ತಿ ಅಂತ ಬಂದಾಗ ಮೊದಲ ಆವೃತ್ತಿಯಲ್ಲಿ ನಾವು ಹಿನಾಯ ಸೋಲನ್ನು ಅನುಭವಿಸಿದ್ವಿ. ಬಟ್ ಈ ಬಾರಿ ನಾವು ಕ್ವಾಲಿಫೈ ಆಗಿದ್ದೀವಿ. ಸೊ ಆ ಕಾನ್ಫಿಡೆಂಟ್ ಕೂಡ ಇರುತ್ತೆ. ಜೊತೆಗೆ ನೀವು ಹೇಳಿದ ಹಾಗೆ ಹಿಂದಿನ ಮ್ಯಾಚ್ ಮುಂಬೈ ವಿರುದ್ಧ ಅದು ಎಂತ ದಿಗ್ಗಜ ಟೀಮ್ ಅನ್ನ 113ಕ್ಕೆ ಆಲ್ಔಟ್ ಆಗಿರುವಂತದ್ದು. ಸೊ ಹಾಗಾಗಿ ಇದೆಲ್ಲವನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಈ ಬಾರಿ ಖಂಡಿತವಾಗಿ ಕೂಡ ಗೆಲ್ಲುವಂತ ಎಲ್ಲ ಸಾಧ್ಯತೆ ಇದೆ. ಜೊತೆಗೆ ಹಿಂದಿನ ಮ್ಯಾಚ್ ಅಲ್ಲಿ ನೋಡಿದಾಗ ಒಂದು ಅದ್ಭುತವಾಗಿರುವಂತ ಪ್ರದರ್ಶನ ಆಯ್ತು ಎಲ್ಲ ಆಟಗಾರರಿಂದ. ಅಂದ್ರೆ ಒಂದು ವೈಡ್ ಇಲ್ಲ, ಒಂದು ವೈಡು ಇಲ್ಲ, ನೋ ಬಾಲ್ ಇಲ್ಲ, ಡಿಸಿಪ್ಲಿನ್ ಸಖತ್. ಹೌದು, ತುಂಬ ಡಿಸಿಪ್ಲಿನ್ ಕಲಿತ್ಕೊಂಡ್ವಿ ನಾವು ಮುಂಬೈ ವಿರುದ್ಧ ಮಾತ್ರ ಅಲ್ಲ, ಅದರ ಹಿಂದಿನ ಪಂದ್ಯ UP ವಿರುದ್ಧನೂ ಕೂಡ ನಾವು ಒಳ್ಳೆಯ ಇದನ್ನ ಕಲಿತ್ಕೊಂಡಿದ್ವಿ. ಒಂದು ಲೆಕ್ಕಾಚಾರದಲ್ಲಿ ಆ 1 ರನ್ಗಳ ಸೋಲು ಏನಿತ್ತಲ್ಲ ನಮಗೆ ಆ DC ವಿರುದ್ಧ, ಆ DC ವಿರುದ್ಧದ ಸೋಲು ನಮಗೆ ಜಾಸ್ತಿ ಅನುಭವವನ್ನು ಕೊಟ್ಟಿತು. ನೋಡಿ, ನಾವು 4-5 ಎಕ್ಸ್ಟ್ರಾಗಳನ್ನು ಕೊಟ್ಟಿದ್ರು. ರೇಣುಕಾ ಸಿಂಗು ನೋಡಿ ಒಂದು ಎಕ್ಸ್ಟ್ರಾ ಕೊಡಲಿಲ್ಲ, ಮತ್ತು ಬೇರೆ ಯಾರೂ ಕೊಡಲಿಲ್ಲ. ಮತ್ತು ರನ್ಗೆ ಎಷ್ಟು ಚೆನ್ನಾಗಿ ಕಡಿವಾಣ ಹಾಕಿದ್ರು ಅಂದರೆ ಎಲ್ಲೂ ಕೂಡ ಮಿಸ್ ಫೀಲ್ಡಿಂಗ್ ಮಾಡಲಿಲ್ಲ, ಕ್ಯಾಚ್ ಮಿಸ್ ಮಾಡಲಿಲ್ಲ, ಕೀಪಿಂಗ್ ಚೆನ್ನಾಗಿತ್ತು. ಎಲ್ಲರೂ ಕೂಡ ಸ್ಮೃತಿ ಮಂದನ ಕ್ಯಾಪ್ಟನ್ಸಿ ಬಗ್ಗೆ ಮಾತನಾಡ್ತಾಯಿದ್ರು. ಅಟ್ಯಾಕಿಂಗ್ ಫೀಲ್ಡಿಂಗ್ ನಿಲ್ಲಿಸಲ್ಲ, ಆಮೇಲೆ ಯಾವುದೋ ಫಾಸ್ಟ್ ಬಾಲರ್ಗೂ ಸೇಮ್ ಫೀಲ್ಡಿಂಗ್ ನಿಲ್ಲಿಸ್ತಾರೆ, ಸ್ಪಿನ್ಗೂ ಅದನ್ನೇ ನಿಲ್ಲಿಸ್ತಾರೆ. ಬಟ್ ಅಲ್ಲಿ ಕಲ್ತ್ಕೊಂಡು ಆಡಿದ್ದು ತುಂಬ ವರ್ಕೌಟ್ ಆಯಿತು. ಮುಂಬೈ ವಿರುದ್ಧ ಒಂದು ದೊಡ್ಡ ಗೆಲುವನ್ನು ಸಾಧಿಸಿದ್ವಿ ನಾವು. ಒಂದೇ ಪಂದ್ಯ ಅಂತಲ್ಲ, DC ವಿರುದ್ಧ ಮತ್ತು ಮುಂಬೈ ವಿರುದ್ಧ, ಈಗ ನಮ್ಮ ಮುಂದಿನ 2 ಪಂದ್ಯಗಳು ಅವ್ರ ಜೊತೆನೇ ಇದೆ. ಆ ಎರಡೂ ತಂಡಗಳ ವಿರುದ್ಧ ನಾವು ತುಂಬ ಚೆನ್ನಾಗಿ ಆಡಿರುವಂಥ ಅನುಭವ ಇರೋ ಕಾರಣಕ್ಕಾಗಿ ನಾವು ಖಂಡಿತವಾಗ್ಲೂ ಈ 2 ತಂಡಗಳನ್ನು ಸದೃಢವಾಗಿ ಎದುರಿಸಿ ಈ ಸರಿ ಕಪ್ ಗೆಲ್ತೀವಿ ಅನ್ಸುತ್ತೆ. ಮಂಜುನಾಥ, ಇನ್ನೊಂದು ವಿಚಾರ ಏನು ಅಂತಂದರೆ, RCB ಅಂತ ಬಂದಾಗ ಡಿಸಿಪ್ಲಿನ್ ನಾವು ಲಾಸ್ಟ್ ಮ್ಯಾಚಲ್ಲಿ ನೋಡಿದ್ದೀವಿ. ಬಟ್ ಈ ಬಾರಿ ಬಲಿಷ್ಠ ತಂಡ ಇದೆ. ಮುಂಬೈಗೆ ಹೊಡೆಯೋದು ಅಷ್ಟು ಸುಲಭ ಏನಲ್ಲ. ಬಟ್ RCB ಈ ಕಳೆದ ಮ್ಯಾಚನ್ನು ನೋಡಿದಾಗ ಈ ಮ್ಯಾಚಲ್ಲಿ ಆ ಕಾನ್ಫಿಡೆಂಟ್ ಅಂತೂ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಆ ಕಾನ್ಫಿಡೆಂಟ್ ಇರಬೇಕು ಅಂತಂದರೆ ಮೈಂಡ್ಸೆಟ್ ಹೇಗಿರಬೇಕು ಅಂತೇಳಿ? ಮೈಂಡ್ಸೆಟ್ ಏನಿಲ್ಲ ಸರ್, ಮೈಂಡ್ಸೆಟ್ ನಮ್ಮ ಗೋಲೆಲ್ಲ ಒಂದೇ ನಿಟ್ಟಲ್ಲಿರಬೇಕು. ಯಾಕಂದರೆ ನಾವು ಕ್ಯಾರಿ ಮಾಡಬೇಕು. ಹಿಂದಿನ ಮ್ಯಾಚಿಂದ ಏನಿದೆ, ಕರಾರು ಬೌಲಿಂಗಿಂದ ಹಿಡಿದು ಫೀಲ್ಡಿಂಗಿಂದ ಹಿಡಿದು ಡಿಸಿಪ್ಲಿನ್ ಏನು ಬೌಲಿಂಗ್ ಕ್ಯಾಪ್ಟನ್ಸಿಯಿಂದ ಹಿಡಿದು ಅದನ್ನು ಏನು ಮಾಡೋದು, ಏನು ಚೇಂಜಸ್ ಏನು ಮಾಡೋಕ್ಕಿಲ್ಲ ಸರ್. ಸೇಮ್ ಕರಾರು, ಅದು ಅದೇ ಟೀಮ್ ಮೇಲೆ ಆಡೋದು, ಅದೇ ಪಿಚ್ಚಲ್ಲೇ ಆಡೋದು, ಅದರಿಂದ ಸೇಮ್ನೇ ಕ್ಯಾರಿ ಮಾಡ್ತಾ ಹೋಗಬೇಕು. ಇನ್ನೊಂದೇನು ಅಂತಂದರೆ
ಆಲ್ಮೋಸ್ಟ್ ನಾವು 200+ ಹೊಡೆದ್ರೂ ನಾವು ಏನೇ ಬೌಲಿಂಗ್ ಮಾಡಿದ್ರು ಫೀಲ್ಡಿಂಗ್ ತಡೆಯಬೇಕು. ಸೊ ಅದನ್ನು ಮಾಡಿದ್ರು ಅದು ಓಕೆ. ಅದನ್ನೇ ಕಂಟಿನ್ಯೂ ಮಾಡಿ ಫೀಲ್ಡಿಂಗಲ್ಲೂ ಸ್ಟಾಪ್ ಮಾಡ್ಕೊಂಡು ಏನು ಈಗ ಎಕ್ಸ್ಟ್ರಾಸ್ ಬಂದಂಗೆಲ್ಲ ಬೌಲರ್ಗಳು ಪ್ರೆಷರ್ ಆಗುತ್ತೆ ಸರ್. ನಾನು ಎಕ್ಸ್ಟ್ರಾ ಹಾಕ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ಆವಾಗ ಬೌಲಿಂಗ್ನ ಒಂದು ಕಡೆ ಹಾಕೋದು ಟೆನ್ಷನ್ ತಗೊಳ್ತಾರೆ. ಟೆನ್ಷನ್ ತೊಗೋಬಾರ್ದು. ಪೀಸ್ ಆಫ್ ಮೈಂಡಲ್ಲಿ ಬೌಲಿಂಗ್ ಮಾಡಬೇಕು, ಪೀಸ್ ಆಫ್ ಮೈಂಡಲ್ಲಿ ಫೀಲ್ಡಿಂಗ್ ಮಾಡಬೇಕು. ಅದೇ ಥರನೇ ನಮ್ಮದು ಫಸ್ಟ್ ಆರ್ಡ್ರ್ ಏನಿದೆ ಸೇಮ್ ಕ್ಯಾರಿ ಮಾಡ್ಕೊಂಬರ್ಬೇಕು. ಆ ಬ್ಯಾಟಿಂಗ್ ಲೈನಪ್ನ ಅದೇ ಮಾಡಬೇಕು. ಸ್ಮೃತಿ ಮಂದನ ಒಂದು ಸ್ವಲ್ಪ ಫಾರ್ಮಿಗೆ ಬರಬೇಕು. ಯಾಕಂದರೆ 2 ಮ್ಯಾಚಿಂದನೂ ಅವರು ನಾವು ಆರೆಂಜ್ ಕ್ಯಾಪ್ ನಮ್ಮದೇ ಆಗುತ್ತೆ ಅಂದ್ಕೊಂಡಿದ್ವಿ. ಈಗ ದೀಪ್ತಿ ಶರ್ಮಾ ತಗೊಂಡ್ಬಿಟ್ಟಿದ್ದಾರೆ ಅದನ್ನ ಈಗ ಸದ್ಯಕ್ಕೆ. ಇಲ್ಲ ಲ್ಯಾನಿಂಗ್ ಹೋಯ್ತು. ಈಗ ಹೋಯ್ತು ಈಗ ಅಲ್ವಾ. ಸೊ ನೋಡ್ರಿ, ಎಲ್ಲಿದ್ದ ಮಿಡ್ಲ್ ಆರ್ಡ್ರು ಸರ್ ದೀಪ್ತಿ ಶರ್ಮಾ, ಅಲ್ಲಿದ್ದ ಟಾಪ್ ಆರ್ಡ್ರಿಗೆ ಆರೆಂಜ್ ಕ್ಯಾಪ್ ಅಂದರೆ ಸುಲಭ ಅಲ್ಲ. ಸೊ ಅದನ್ನ ಲ್ಯಾನಿಂಗ್ಗೆ ಫಿಕ್ಸ್ ಅದು ಆರೆಂಜ್ ಕ್ಯಾಪ್ ಇವ್ರು ಬರೋದು. ಎಸ್ ಪಾಟೀಲ್, ಈಗ ಇನ್ನೊಂದು ವಿಚಾರ, ಈಗ ಈ ಆವೃತ್ತಿ ಅಂತ ಬಂದಾಗ 1ನೇ ಮ್ಯಾಚಿಂದ ಇಲ್ಲಿ ತನಕ 7-8 ಮ್ಯಾಚ್ ನೋಡಿದಾಗ RCB ಟೀಮ್ ಎಲ್ಲೂ ಡಲ್ ಕಾಣಲಿಲ್ಲ. ಅಂದ್ರೆ ಫೈಟ್ ಕೊಡ್ತು, ಅಂದ್ರೆ ಕಳಪೆ ಅನ್ನೋದು ಇಲ್ಲ. ಕೊನೆ ತನಕ ಬಂದಿದ್ವಿ, ಅಂದ್ರೆ ಹೀನಾಯ ಪ್ರದರ್ಶನ ಇರ್ಲಿಲ್ಲ ಈ ಬಾರಿ. ಸೊ ಕಳೆದ ಬಾರಿಗಿಂತ ಈ ಬಾರಿ ಒಂದು ಚೆನ್ನಾಗಿ ವರ್ಕ್ ಮಾಡಿ ಬಂದಿದೆ ಅಂತ. ಖಂಡಿತ ನಾವು ಕಳೆದ ಬಾರಿಯ ಸೋಲ್ನ ಒಂದು ಸ್ವಲ್ಪ ಪಾಠ ಕಲಿತ್ವಿ. ಸ್ಮೃತಿ ಮಂದನ ಸ್ಪೆಷಲಿ ಸ್ಮೃತಿ ಮಂದನ ಪಾಠನೂ ಕಲ್ತಿದ್ದಾರೆ ನೋಡಿ. ಕಳೆದ ಸೀಸನಲ್ಲಿ ನಾವು ಉಣಿಸ್ಕೊಂಡ್ರೆ ಅವ್ರ ಬ್ಯಾಟಿಂಗ್ ಅವರೇಜ್ 18 ಅಷ್ಟೇ ಇತ್ತು. ಈ ಬಾರಿ ಅವ್ರ ಬ್ಯಾಟಿಂದನೂ ಕೂಡ ರನ್ ಬಂತು. ಮತ್ತು ನಾವು ಆರಂಭದಲ್ಲಿ ಒಂದು ಸ್ವಲ್ಪ ಫೆರ್ರಿ ಆಗಿರ್ಬೋದು, ಆಮೇಲೆ ನಮಗೆ ಡಿವೈನ್ ಆಗಿರ್ಬೋದು, ಒಂದು ಸ್ವಲ್ಪ ರನ್ ಬಂದಿರಲಿಲ್ಲ. ಬಟ್ ಆ ಕೊನೆಗೆ ಅದು ಬರ್ತಾ ಇದೆ. ಡಿವೈನಿಂದ ಬಿಗ್ ಸ್ಕೋರ್ ಬರದೇ ಇರ್ಬೋದು, ಬಟ್ ಒಂದು ಸ್ವಲ್ಪ ಗೆಲುವಿನ ಹತ್ತಿರಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಪಾಸಿಟಿ ಅವ್ರು ಮಾಡ್ತಾ ಇದ್ದಾರೆ, ಆಗ್ತಾ ಇದೆ. ನಮ್ಗೆ ಇನ್ನೂ ಒಂದು ದೊಡ್ಡ ಪ್ಲಸ್ ಆಗ್ತಾ ಇರೋದೇ ರಿಚಾ ಘೋಷ್. ಆ್ಯಸ್ ಅ ಫಿನಿಷರ್ ಆಗಿ ತುಂಬ ಚೆನ್ನಾಗಿ ಅವರು ಕಾಂಟ್ರಿಬ್ಯೂಟ್ನ ಮಾಡ್ತಾ ಇದ್ದಾರೆ. ಅಲ್ಲಿ ನಮಗೆ ದೊಡ್ಡ ಪ್ಲಸ್ ಆಗ್ತಾ ಇದೆ. ನಾವು ಅನ್ಕೋತಾ ಇದ್ವಿ ಕಳೆದ ಬಾರಿ ಏನಪ್ಪ ಆರಂಭ ಚೆನ್ನಾಗಿ ಸಿಗ್ತಾ ಇಲ್ಲ, ಮತ್ತು ಫಿನಿಶಿಂಗು ಚೆನ್ನಾಗಿಲ್ಲ, ಮಧ್ಯಮ ಕ್ರಮಾಂಕದಲ್ಲಿ ಎಲಿಸ್ ಪೆರಿ, ಡಿವೈನ್ ಬರೀ ಇಬ್ಬರೇ ಆಡ್ತಾ ಇದ್ದಾರೆ. ನಮ್ಮದು ಒಂಥರ ಮೆನ್ಸ್ RCB ಹಂಗೆ ಆಯಿತು, ABD ಒಬ್ಬ ಮ್ಯಾಕ್ಸ್ವೆಲ್ ಆಡ್ತಾನೆ, ಹಿಂಗೆ ಆಯ್ತಲ್ಲ ಅಂದ್ಕೊಂಡಿದ್ವಿ. ಬಟ್ ಈ ಸರಿ ನಮ್ಮ ದೇಶಿ ಆಟಗಾರರೇ ಮಿಂಚಿದ್ರು ನೋಡಿ. WPLನಲ್ಲಿ ಅತಿ ಹೆಚ್ಚು ದುಡ್ಡನ್ನ ಕೊಟ್ಟು ಖರೀದಿ ಮಾಡಿದ್ದೆ ಸ್ಮೃತಿ ಮಂದನ. ಎಲ್ಲರೂ ಕೂಡ ಏನಪ್ಪ ಇಷ್ಟು ದುಡ್ಡು ಕೊಟ್ವಿ ಅಂತ ಇದ್ರು. ಬಟ್ ಈಗ ಆ ಕೊಟ್ಟಂಥ ದುಡ್ಡಿಗೆ ಚೆನ್ನಾಗಿ ಆಡಿದ್ದಾರೆ, ಕ್ಯಾಪ್ಟನ್ಸಿ ಚೆನ್ನಾಗಿದೆ. ನನಗನ್ಸಿದ ಮಟ್ಟಿಗೆ ಏನು ಪ್ರಾಬ್ಲಮ್ ಅಂತೂ ನನಗೆ ಕಾಣಿಸ್ತಾ ಇಲ್ಲ. 1-2 ಕಡೆಗೆ ಪ್ರಾಬ್ಲಮ್ ಕಾಣಿಸ್ತಾ ಇತ್ತು. ಆರಂಭದಲ್ಲಿ ಒಂದು ಸ್ವಲ್ಪ ಸ್ಲೋ ಆಗಿ ರನ್ ಬರ್ತಾ ಇತ್ತು. ಅದನ್ನು ಈಗ ಮೊನಿಲಿಕ್ಸ್ ಆರಂಭಿಕ ಆಟಗಾರರಾಗಿ ಬರ್ತಾ ಇದ್ದಾರೆ. ಆಮೇಲೆ ಡಿವೈನ್ ಮಧ್ಯಮ ಕ್ರಮಾಂಕದಲ್ಲಿ ಸ್ಟ್ರಾಂಗ್ ಆಗಿ ಕೊಂಡ್ಕೊಂಡಿದ್ದಾರೆ. ಬಾಲಿಂಗ್ ಪ್ರಾಬ್ಲಮ್ಮು, ರೇಣುಕಾ ಸಿಂಗ್ ಫಾರ್ಮಲ್ಲಿ ಇಲ್ಲ ಅಂತ ಇದ್ವಿ, ಬಟ್ ಅವ್ರನ್ನೆಲ್ಲ ಬಿಟ್ಟು ಫೆರಿ ಫಾರ್ಮ್ ಬಂದಿದ್ದಾರೆ. ಪರ್ಫೆಕ್ಟ್ ಟೀಮ್ ಅಂತೂ ಖಂಡಿತವಾಗ್ಲೂ ಇದೆ. ನೀವು ಹೇಳ್ದಂಗೆ ಈ ಬಾರಿ RCB ಕಪ್ನ ಗೆಲ್ಲೋದ್ರಲ್ಲಿ ಯಾವ ಡೌಟ್ ಇಲ್ಲ ಅಂತ. ಲಾಸ್ಟ್ ಮ್ಯಾಚಲ್ಲಿ ಫೆರಿ ಅವರ ನಾವು ಬಾಲಿಂಗ್ ನೋಡಿದಾಗ ಅದ್ಭುತ ಪ್ರದರ್ಶನ. ಅವರು ಅಂದರೆ ಹಿಂದಿನ ಮ್ಯಾಚ್, ಈಗ ಒಂದು ಮ್ಯಾಚ್ ಬಿಟ್ಟರೆ ಉಳಿದಿರುವಂಥ 5-6 ಮ್ಯಾಚಲ್ಲಿ ಅವ್ರನ್ನ ಜಾಸ್ತಿ ಅವಕಾಶನೇ ಕೊಡಲಿಲ್ಲ, ಬೌಲಿಂಗಲ್ಲಿ ಅವಕಾಶನೇ ಕೊಡಲಿಲ್ಲ. 6-7 ಮ್ಯಾಚಲ್ಲಿ 6-7 ಅಷ್ಟೇ ಓವರ್ ಹಾಕಿರೋದು, ಒಂದೊಂದು ಓವರ್ ಅಷ್ಟೇ ಮಾಡಿರೋದು. ಬಟ್ ಕಳೆದ ಮ್ಯಾಚಲ್ಲಿ ಅವರು ಸಿಕ್ಕಿರುವಂಥ ಎಲ್ಲ ಓವರ್ಗಳನ್ನು ಮಾಡ್ತಾರೆ. ಅದೇ 6 ವಿಕೆಟ್, ಅದು ಹಿಸ್ಟ್ರಿ ಆಗುತ್ತೆ. ಸೊ WPLನಲ್ಲಿ ಹಿಸ್ಟ್ರಿ ಮಾಡ್ತಾರೆ. ಸೊ ಎಲ್ಲೋ ಒಂದು ಕಡೆ ಈ ಒಂದು ಬಾಲಿಂಗಲ್ಲಿ ಸ್ಮೃತಿ ಮಂದನ ಎಡುತ್ತಿದ್ರಾ ಅಂತ ಹೇಳಿ 100% ಎಡುತ್ತಿದೆ ಸರ್. ಯಾಕೆಂದರೆ ನಾವು ಆಶಾ ಶೋಭನಾ ಮೇಲೆ, ರೇಣುಕಾ ಸಿಂಗ್ ಮೇಲೆ, ಶ್ರೇಯಾಂಕಾ ಪಾಟೀಲ್ ಮೇಲೆ, ಸುಫಿಡಿಯನ್ ಮೇಲೆ ಬಿಡು ಇವರೇ ಮೇನ್ ಪ್ಲೇಯರು, ಇವ್ರು ಮೇನ್ ಬೌಲರ್ ಅಂದ್ಕೊಂಡಿದ್ವಿ. ನಾವು ಪೆರಿನ್ ಏನು ಮಾಡ್ತಿದ್ವಿ, ಬ್ಯಾಟಿಂಗಲ್ಲಿ ಇವರು ಸ್ಟ್ರಾಂಗ್ ಇದ್ದಾರೆ, ನಾವು ಬ್ಯಾಟಿಂಗ್ ಕಳ್ಸೋಣ ಅಂತ ಹೇಳ್ಬಿಟ್ಟು ಕ್ಯಾಪ್ಟನ್ಸಿ ಮಾಡ್ತಿದ್ವಿ. ಸೊ ಅವ್ರೇನು ಮಾಡಿದ್ರು, ಇರಲಿ ಒಂದು ನೋಡೋಣ ಅಂತ ಹೇಳ್ಬಿಟ್ಟು ಮುಂಬೈ ಮೇಲೆ, ಅದು ಬಲಿಷ್ಠ ತಂಡದ ಮೇಲೆ ಟ್ರೈ ಮಾಡಿದಾಗ ಸಕ್ಸಸ್ ಕಂಡಾಗ ನಾವೆಲ್ಲೋ ಎಡುದ್ವಿ ಅಂತ ಅನ್ಬೋದು ಸರ್. ಯಾಕೆ ಮಂಜು ಹೇಳಿದ್ದು ಓಕೆ, ಒಂದು ಕರೆಕ್ಟ್ ಒಪ್ಕೋತೀನಿ. ಬಟ್ ಇನ್ನೊಂದು ಅರ್ಥದಲ್ಲೂ ಇರುತ್ತೆ. ಎಲ್ಲಿಸ್ ಪೆರಿ 6-7-8 ಓವರ್ ಏನು ಹಾಕಿದ್ರಲ್ಲ ಈ ಎಲ್ಲ ಪಂದ್ಯಗಳಲ್ಲಿ, ಎಷ್ಟು ವಿಕೆಟ್ ತಗೊಂಡಿದ್ರು, ಎಷ್ಟು ರನ್ ಬಿಟ್ಕೊಟ್ಟಿದ್ರು ಅನ್ನೋದು ಇಂಪಾರ್ಟೆಂಟ್. ತುಂಬಾ ರನ್ ಬಿಟ್ಕೊಟ್ಟಿದ್ದಾರೆ. ಮತ್ತೆ ಆ ಪಿಚ್ ಒಂದು ಸ್ವಲ್ಪ ಏನು ಗೊತ್ತಾ, ಕ್ಯಾಪ್ಟನ್ಗೆ ನೀವು 1 ಓವರ್ 2 ಓವರ್ ಕೊಟ್ಟಾಗ ಅದರಲ್ಲಿ ಏನಾದರೂ ನಿಮ್ಮ ಪ್ರದರ್ಶನ ಸಿಗಲಿಲ್ಲ ಅಂದ್ರೆ ಕ್ಯಾಪ್ಟನ್ ಹಿಂದೆ ಸರಿಸ್ತಾರೆ. ಅದು ಯಾರಿಗಾದ್ರೂ ಕಾಮನ್ನೇ. ಬಟ್ ಎಲ್ಲಿಸ್ ಪೆರಿ ಈ ಬಾರಿ ಏನು ಮಾಡಿದ್ರು ಅಂದರೆ ಆರಂಭದಿಂದನೂ ವಿಕೆಟ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅದು ಪ್ಲಸ್ ಆಯಿತು. ಮತ್ತು ರನ್ ಕಡಿವಾಣ ಹಾಕಿದ್ರು. ಬಟ್ ಒಂದು ಲೆಕ್ಕಾಚಾರದಲ್ಲಿ ನಾವು ರೇಣುಕಾ ಸಿಂಗ್ ಅವ್ರ ಮೇಲೆ ಜಾಸ್ತಿ ನಮ್ಗೆ ಇವರೇ ಪ್ರಮುಖ ಬೌಲರ್ ಅನ್ನೋ ಥರ ಮಂಜು ಹೇಳ್ದಂಗೆ. ಬಟ್ ಅವ್ರನ್ನ ಬಿಟ್ಟು ಕೂಡ ಬೌಲರ್ಸ್ ಇದ್ದಾರೆ, ಅವ್ರನ್ನೂ ನೀಟಾಗಿ ಯೂಸ್ ಮಾಡ್ಕೊಳ್ಳಿ ಅನ್ನೋದು ಒಂದು. ಕೆಲವೊಬ್ರು ಎಲ್ಲರೂ ಹೇಳ್ತಾ ಇರೋದೇ ಇದನ್ನ, ಸ್ಮೃತಿ ಮಂದನ ಆ್ಯಸ್ ಎ ಕ್ಯಾಪ್ಟನ್ ಆಗಿ ಆ ಆಟಗಾರನ ಚೆನ್ನಾಗಿ ಉಪಯೋಗ ಮಾಡ್ಕೊಂಡಿಲ್ಲ. ಡಿವೈನ್ ಅವ್ರನ್ನ ಒಳ್ಳೆ ಬೌಲಿಂಗ್ನ ಹಾಕ್ಸೋಕ್ಕೆ ಪ್ರಯತ್ನ ಪಡಲಿಲ್ಲ, ಅವ್ರನ್ನೆಲ್ಲ ಹಿಂದ್ಗಡೆ ಇಟ್ಟಿದ್ದಾರೆ ಅನ್ನೋಂಥದ್ದು ಮಾತಾಡ್ತಾ ಇದ್ದಾರೆ. ಬಟ್ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ ಅನ್ಕೋತೀನಿ. ಹಾಗಾದ್ರೆ ಮುಂಬೈನ ಬಗ್ಗು ಬಡಿಬೇಕು ಅಥವಾ ಸೋಲಿಸಬೇಕು ಅಂದ್ರೆ
RCB ಕಡೆಯಿಂದ ಈ ಒಂದು ಎಲಿಮಿನೇಟರ್ ಪಂದ್ಯದಲ್ಲಿ ಆನಂದರ ಬಳಗ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನು ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಯಾಕಂದರೆ ಎಲಿಮಿನೇಟರ್ ಪಂದ್ಯ ಇರೋದ್ರಿಂದಾಗಿ ಭಾಳಷ್ಟು ಏನಾದರೂ ಚೇಂಜಸ್ ಇರುತ್ತಾ ಹೇಗೆ ಪಾಟೀಲ್ರೆ? ಇದನ್ನು ನೋಡ್ತಾ ಇದ್ರೆ ಏನು ಅನ್ಸುತ್ತೆ? ಇಲ್ಲ, ಏನು ಚೇಂಜಸ್ ಜಾಸ್ತಿ ಏನು ಕಾಣಿಸಲ್ಲ ನನಗೆ. ಖಂಡಿತವಾಗ್ಲೂ ಸ್ಮೃತಿ ಮಂದನ ಆಸ್ ಅ ಕ್ಯಾಪ್ಟನ್ ಆಗಿ ಮುಂದುವರಿತಾರೆ. ಸೋಫಿ ಡಿವೈನ್ ಸ್ವಲ್ಪ ಕೆಳಗಡೆ ಬರ್ತಾರೆ. ಎಲ್ಲಿಸ್ ಫೆರಿ ಆ ಸ್ಥಾನದಲ್ಲಿ ಅವರು ರಿಚ್ ಆಗಿ ಕಾಣಿಸ್ತಾ ಇದ್ದಾರೆ. ರಿಚಾ ಘೋಷ್ ಅವ್ರ ಜೊತೆಗೆ ಆಡ್ತಾ ಇದ್ದಾರೆ. ಅದರ ಜೊತೆಗೆ ದಿಶಾ ಕಶ್ಯತ್ ಅವ್ರನ್ನ ಕಳೆದ ಪಂದ್ಯದಲ್ಲಿ ಆಸ್ ಎ ಬೌಲರ್ ಆಗಿ ಕೂಡ ನಾವು ತೊಗೊಂಡಿದ್ವಿ. ಚೆನ್ನಾಗಿ ಬೌಲಿಂಗ್ ಮಾಡಿದ್ರು, ಒಂದು ವಿಕೆಟ್ ಕೂಡ ತೊಗೊಂಡಿದ್ರು. ವೆಹರಾಮ್ ಅವರು ಇರ್ತಾರೆ. ಮೊನೆಲಿಕ್ಸ್ ಓಪನಿಂಗ್ ಸ್ಲಾಟ್ನಲ್ಲಿ ಕಾಣಿಸ್ಕೊಳ್ತಾರೆ ನಿಮಗೆ ಖಂಡಿತವಾಗ್ಲೂ. ಅದರ ನಂತರ ಸ್ಥಾನದಲ್ಲಿ ಬರೋದು ನಮಗೆ ಕನ್ನಡತಿ ಶ್ರೇಯಾಂಕಾ ಪಾಟೀಲ್. ಅದರ ನಂತರ ಆಶಾ ಶೋಭಾಣ ಯಾಕೋ UP ಮೇಲೆ ಬಿಟ್ಟರೆ ಬೇರೆ ಕಡೆ ವಿಕೆಟ್ ತಗೋತಾ ಇಲ್ಲ. ಕಳೆದ ಪಂದ್ಯದಲ್ಲಿ ಒಂದು ವಿಕೆಟ್ ಬಿತ್ತು, ಬಟ್ ಅಷ್ಟು ಪ್ರಭಾವಿಯಾಗಿ ಬೌಲಿಂಗನ್ನು ಬರ್ತಾ ಇಲ್ಲ. ಇನ್ನು ಶ್ರದ್ಧಾ ಅವರಾಗಿರ್ಬೋದು, ಅವ್ರನ್ನೂ ಕೂಡ ಹೊಸ ಬೌಲಿಂಗ್ ಅಸ್ತ್ರ ಆಗಿ ತೆಗೆದುಕೊಂಡಿದ್ದಾರೆ. ರೇಣುಕಾ ಸಿಂಗ್ ಠಾಕೂರ್ ಒಂದು ಸ್ವಲ್ಪ ಲೈನ್ ಆ್ಯಂಡ್ ಲೆಂತ್ನ ಒಂದು ಸ್ವಲ್ಪ ನೋಡ್ಕೋಬೇಕಪ್ಪ. ಜಾಸ್ತಿ ರನ್ನು ಕೊಡ್ತಾ ಇದ್ದಾರೆ, ಯಾಕೋ ವೈಡು ನೋ ಬಾಲು. ಸ್ಟಾರ್ಟಿಂಗ್ 2-3 ಮ್ಯಾಚ್ ಚೆನ್ನಾಗಿತ್ತು, ಬಟ್ ಆಮೇಲೆ ಫಸ್ಟ್ ಓವರ್ ಬರೀ 2 ರನ್ ಕೊಟ್ಟರು. ಒಳ್ಳೆ ಟೈಟ್ ಬೌಲಿಂಗ್ ಇತ್ತು ಅನ್ಕೊಂಡ್ವಿ. ಆಮೇಲೆ ನೆಕ್ಸ್ಟ್ ಓವರ್ ಅಲ್ಲಿ ಲೂಸ್ ಆಗಿದ್ದಾರೆ ವೈಡ್ಗಳು. ಈ ತರ ಎಡಬಾರ್ದು, ಯಾಕಂದ್ರೆ ಇಂಥ ಟೈಮಲ್ಲಿ ನಾವು ಎಡೋದು ಜಾಸ್ತಿ ಕಲ್ತ್ಕೋಬೇಕಾಗುತ್ತೆ. ಹಾಗೆ ನಮ್ಮ RCB ಯ ಪ್ರಮುಖ ಆಟಗಾರ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಯಾಕಂದ್ರೆ RCB ಯಲ್ಲಿ ಈ ನೆಕ್ಸ್ಟ್ ಇರುವಂತ ಅಂದ್ರೆ ಮುಂದಿನ ಪಂದ್ಯದಲ್ಲಿ ಪರ್ಫಾರ್ಮ್ ಮಾಡುವಂತ ಆಟಗಾರರು ನಾಳಿನ ಪಂದ್ಯದಲ್ಲಿ ಗೆಲ್ಲಬೇಕು ಅಂದ್ರೆ ಈ 6 ಆಟಗಾರರ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರು ಇದೆ. ಗೆಲ್ಲೇಬೇಕಾದಂಥ ಒತ್ತಡ ಇದ್ರೆ ಇವರು ಆಡಲೇಬೇಕು. ಮೊದಲದಾಗಿ ಸ್ಮೃತಿ ಮಂದನ ಒಂದು ಒಳ್ಳೆ ಆರಂಭವನ್ನು ಕೊಡಲೇಬೇಕು. ಈ ಪಂದ್ಯದಲ್ಲಿ ಏನಾದರೂ ಅವರು ಎಡವಿದ್ರೆ ಖಂಡಿತವಾಗ್ಲೂ ನಮ್ಗೆ ದೊಡ್ಡ ನಷ್ಟ. ಆಮೇಲೆ ಎಲ್ಲಿಸ್ ಫೆರಿ ಅವ್ರ ನೈಜ ಆಟ ಕಳೆದ ಪಂದ್ಯದಲ್ಲಿ ಏನು ಬಿತ್ತಲ್ಲ ಅದನ್ನೇ ಒಂದು ಸ್ವಲ್ಪ ಟೈಟಾಗಿ ತಗೊಂಡು ಅದನ್ನೇ ಮುಂದುವರಿಸಿದ್ರೆ ಸಾಕು. ನೋಡಿ, ಕಳೆದ ಪಂದ್ಯದಲ್ಲಿ ಏಕಾಂಗಿ ಹೋರಾಟ, ಅವರೇ ಬ್ಯಾಟಿಂಗ್ ಬೌಲಿಂಗ್ ಎಲ್ಲದರಲ್ಲೂ ಗೆಲ್ಲಿಸ್ಕೊಟ್ರು. ರಿಚಾ ಘೋಷ್ ಆಸ್ ಅ ಫಿನಿಷರ್ ಆಗಿ ನನಗೆ ಮುಂದಿನ ಭವಿಷ್ಯದ ಭಾರತೀಯ ಕ್ರೀಡೆಯಲ್ಲಿ ಒಂದು ಒಳ್ಳೆ ಹೆಸರು ಕಾಣಿಸ್ತಾ ಇದೆ. ಅದು ರಿಚಾ ಘೋಷ್. ರೇಣುಕಾ ಸಿಂಗ್ ಠಾಕೂರ್ ಖಂಡಿತವಾಗ್ಲೂ ಇವ್ರ ಮೇಲೆ ತುಂಬ ಪ್ರೆಷರ್ ಇದೆ. ಕಳೆದ ಸೀಸನಲ್ಲಿ ತುಂಬ ಚೆನ್ನಾಗಿ ಹಾಕಿದ್ರು, ಬಟ್ ಈ ಸೀಸನ್ ಯಾಕೋ ಮೈನಸ್ ಅನ್ನಿಸ್ತಾ ಇದೆ. ಸೋಫಿ ಮೊನಿಲಿಕ್ಸ್ ಆರಂಭದಲ್ಲಿ ಬರ್ತಾ ಇದ್ದಾರೆ. ಖಂಡಿತವಾಗ್ಲೂ ಒಂದು ಸ್ಮೃತಿ ಮಂದನ್ ಏನು ಗೊತ್ತಾ, ನೀವು ಒಂದು 5-6 ಓವರ್ ತನಕನೂ ಸ್ಮೃತಿ ಮಂದನ್ ಅವ್ರಿಗೆ ನೀವು ಬಿಗ್ ಹಿಟ್ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ, ಸಿಂಗಲ್ಸ್ನ ಕೊಡಿ. ಮತ್ತು ನೀವು 3 ಬಾಲ್ ಡಾಟ್ 4 ಬಾಲ್ ಡಾಟ್ ಆಗಿ ಒಂದು ಸಿಂಗಲ್ ಕೊಡೋದಲ್ಲ, ಪ್ರತಿಯೊಂದು ಬಾಲ್ಗೂ ಕೂಡ ಒಂದೊಂದು ಸಿಂಗಲ್ ಕೊಡ್ತಾ ಇದ್ರೆ, ಅವಾಗ ಒಂದು ಬೌಂಡ್ರಿ ಹೊಡಿತಾ ಇದ್ರೆ. ಬಾಲಿಂಗ್ ಅಲ್ಲಿ ಶ್ರೇಯಾಂಕಾ ಪಾಟೀಲ್ ವಾಪಸ್ ಬಂದಿರೋದು ಅದು ನಮ್ಗೆ ದೊಡ್ಡ ಪ್ಲಸ್. ಅದು ಆಕ್ಚುಲಿ ಏನು ಗೊತ್ತಾ, ಶ್ರೇಯಾಂಕಾ ಪಾಟೀಲ್ ಆಡ್ತಾ ಇರೋದೇ ನನಗೆ ಆಶ್ಚರ್ಯ. ತುಂಬಾ ಅವ್ರಿಗೆ ಬೆರಳು ತುಂಬಾ ನೋವಿದೆ. ಕಳೆದ ಪಂದ್ಯದಲ್ಲೂ ಕಾಣಿಸ್ತದು. 18ನೇ ಊರಿಗೆ ಕರ್ಕೊಂಡ್ ಬಂದಿದ್ರು, ಬಟ್ ಅಷ್ಟರಲ್ಲೂ ಕೂಡ ಆಡ್ತಾ ಇದ್ದಾರೆ. ಅವರು ಕೂಡ ನಮಗೆ ಬ್ಯಾಟಿಂಗ್ ಅಲ್ಲೂ ಒಂದೊಂದ್ಸರಿ ಲಾಭ ಆಗ್ತಾರೆ. ಆಸ್ ಎ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಹಿಟ್ಗಳನ್ನ ಹೊಡಿತಾರೆ. ಅದರ ಕೊನೆ ಅವರು ನಮಗೆ ಲಾಭ ಆಗ್ಬೋದು. ನನಗನ್ಸಿದ ಮಟ್ಟಿಗೆ ಈ 6 ಜನರ ಒಂದು ಕೊಡುಗೆ ತುಂಬಾನೇ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಡಿವೈನ್ ಅವ್ರ ಹೆಸರು ತಗೋಬಹುದು. ಡಿವೈನ್ ಕೂಡ ಕೊನೆ ಪಂದ್ಯದಲ್ಲಿ ಅಥವಾ ಸೆಮಿಫೈನಲ್ ಫೈನಲ್ನಲ್ಲಿ ಆಡಿ ನಮ್ಮನ್ನು ಗೆಲ್ಲಿಸ್ಲಿ ಅನ್ಕೋತೀನಿ ನಾನು. ಹಾಗಾದ್ರೆ ಮುಂಬೈ ಅಂದ್ರೆ RCB ಯ ವಿರುದ್ಧ ಈಗ ಮುಂಬೈ ಯಾವ ರೀತಿ ಆಗಿರುತ್ತೆ? ಈಗ ಅವ್ರ ಕಡೆಯಿಂದ ಕೂಡ ಪ್ಲಾನಿಂಗ್ ಇರುತ್ತೆ ಈ RCB-ನ, ಯಾಕೆಂದ್ರೆ ಬಂದಿರೋದ್ರಿಂದಾಗಿ ಈಗ 113ಕ್ಕೆ ಆಲ್ಔಟ್ ಆಗಿ ಸೋತಿರೋದ್ರಿಂದಾಗಿ ಅವ್ರ ಕಡೆಯಿಂದ ಕೂಡ ಡಿಸಿಪ್ಲಿನ್ ಅಥವಾ ಪ್ಲಾನಿಂಗ್ ಚೆನ್ನಾಗಿ ಮಾಡ್ಕೊಂಡು ಬರ್ತಾರೆ. ಸೊ ಹಾಗಾಗಿ ಮುಂಬೈಯ ಅನಂತರ ಬಳಗವನ್ನ ಯಾವ ರೀತಿಯಾಗಿ ಇರುತ್ತೆ ಅಥವಾ ಯಾರೆಲ್ಲ ಚೇಂಜಸ್ ಇರುತ್ತೆ ಅದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಪಾಟ್ರೆ. ಬಟ್ ಇದು ಕಳೆದ ಪಂದ್ಯದಲ್ಲಿ ಚೇಂಜಸ್ ಮಾಡಿದ್ರು ಸ್ವಲ್ಪ. ಏನು ಗೊತ್ತಾ, ಯಾಸ್ತಿಕ ಬಾಟಿಯೇ ಇರಲಿಲ್ಲ, ಸ್ವಲ್ಪ ಇಂಜುರಿ ಆಗಿತ್ತು, ಆರೋಗ್ಯ ಸಮಸ್ಯೆಯಿಂದ ಬಂದಿರಲಿಲ್ಲ. ಬಟ್ ನಾಳೆ ಅವ್ರು ಖಂಡಿತವಾಗ್ಲೂ ಇರ್ತಾರೆ. ಸಜನಾ ಅವರು ಮತ್ತೆ ಅವರ ಫಿನಿಷರ್ ಸ್ಥಾನವನ್ನು ತೆಗೆದುಕೊಳ್ಬೋದು. ಒಟ್ಟು ನಾಳೆ ಯಾರು ಇರ್ತಾರೆ ಅಂತ ನಾವು ನೋಡ್ತಾ ಹೋದ್ರೆ ಯಾಸ್ತಿಕ ಬಾಟಿಯಾ ಇರ್ತಾರೆ. ಎಲ್ಲಿ ಮ್ಯಾಥ್ಯೂಸ್ ಯಾಕೆ ಒಂದು ಸ್ವಲ್ಪ ಡಲ್ ಆಗಿದಾರಪ್ಪ. ಕಳೆದ ಸೀಸನ್ ಹೌದು. ಆಮೇಲೆ ಬ್ರಂಟ್, ಇದು ಮೇನ್ ವಿಕೆಟ್, ಬೌಲಿಂಗ್ ಬ್ಯಾಟಿಂಗ್ ಎಲ್ಲರೂ ನಮ್ಮ ಕಡೆ ಪೆರಿ ಹೇಗೋ ಅವ್ರ ಕಡೆ ಬ್ರಂಟ್ ಹಾಗೆ. ಖಂಡಿತವಾಗ್ಲೂ ಈ ಒಂದು ವಿಕೆಟ್ ನಮ್ಗೆ ತುಂಬ ಇಂಪಾರ್ಟೆಂಟು. ಪ್ರಥಮವಾಗಿ ಈ ಒಂದು ಏನು ಮ್ಯಾಚ್ನಲ್ಲಿ ಒಂದು ವಿಕೆಟ್ ತುಂಬ ಇಂಪಾರ್ಟೆಂಟ್ ಅಂದರೆ ಅದು ಹರ್ಮನ್ಪ್ರೀತ್ ಕೌರ್. ಅದೇನಾದರೂ ಬೇಗ ಬಿತ್ತು ಅಂದರೆ ಒಂದು 80% ನಮ್ಮ ಮ್ಯಾಚ್ ಗೆದ್ದಂಗೆ. ಅದನ್ನು ಬೇಗ ಮಾಡಲಿ ಅಂತ ನಾನು ಕೂಡ ಅನ್ಕೋತೀನಿ. ಇನ್ನು ಅಮೇಲಿಯಾ ಕೇರ್ ಖಂಡಿತವಾಗ್ಲೂ ಬೌಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಅಮೇಲಿಯಾ ಕೌರ್ ಅವರು ಒಂದು ಸ್ವಲ್ಪ ಎಲ್ಲೋ ಡಲ್ ಆಗಿದ್ದಾರೆ. ಆಸ್ ಅ ಫಿನಿಶಿಂಗ್ ಅಷ್ಟೊಂದು ಸ್ಟ್ರಾಂಗ್ ಆಗಿ ಏನು ಬರ್ತಾ ಇಲ್ಲ. ಸಜನಾ ನಿಮಗೆಲ್ಲ ಗೊತ್ತಿದೆ, ಕಳೆದ ಪಂದ್ಯದಲ್ಲಿ ಓಪನಿಂಗ್ ಸ್ಲಾಟ್ನಲ್ಲಿ ಬಂದಿದ್ರು. ಮೊದಲ ಪಂದ್ಯ ಎಲ್ರಿಗೂ ಗೊತ್ತಿರೋದೇ, ಲಾಸ್ಟ್ ಬಾಲಲ್ಲಿ 6 ಹೊಡೆದ್ರು ಒಬ್ಬ ಆಟಗಾರ ಎಲ್ರಿಗೂ. ಅದನ್ನ ಹೇಳಿದ್ರೆ ಎಲ್ರಿಗೂ ಬೇಗ ಗೊತ್ತಾಗ್ಬಿಡ್ತದೆ. ಇನ್ನು ಪೂಜಾ ವಸ್ತ್ರಕರ್, ಕಾಜಿ ಆಗಿರ್ಬೋದು, ಇಸ್ಮಾಯಿಲ್ ಆಗಿರ್ಬೋದು, ಶೈಕ್ ಇಶಾಕ, ಇವರಲ್ಲಿ ಒಂದು ಸ್ವಲ್ಪ ಇಶಾಕ ಮತ್ತೆ ಇಸ್ಮಾಯಿಲ್ ಒಂದು ಒಳ್ಳೆ ಬೌಲಿಂಗ್ ನ ಮಾಡ್ತಾ ಇದ್ದಾರೆ. ಇದೇ 11ರ ಬಳಗವನ್ನ ಇಳಿಸುವಂತ ಸಾಧ್ಯತೆ ಇದೆ. ಇನ್ನು ಮುಂಬೈನ ಪ್ರಮುಖ ಆಟಗಾರರು ಈ 11ರಲ್ಲಿ
ಒಂದು 6 ಜನನ ನಾವು ತೆಗೆದುಕೊಂಡಿದ್ದೀವಿ. 6 ಜನ ಯಾರೆಲ್ಲ ಪರ್ಫಾರ್ಮ್ ಮಾಡಬಹುದು ಅಂತೇಳಿ. ಖಂಡಿತ ನಾನು ಅವಾಗಲೇ ಹೇಳಿದೆ, ಹರ್ಮನ್ಪ್ರೀತ್ ಕೌರ್ ಎಂತ ಆಟಗಾರ್ತಿ. ಕಳೆದ ಪಂದ್ಯದಲ್ಲಿ ಅವರು ಮಿಸ್ ಆಗಿರ್ಬೋದು, ಮೊದಲ ಬಾಲ್ಗೆ ವಿಕೆಟ್ ಅನ್ನ ವಹಿಸಿದ್ರು. ಬಟ್ ಅದಕ್ಕಿಂತ ಹಿಂದಿನ ಪಂದ್ಯದಲ್ಲಿ ಸೋಲುವ ಪಂದ್ಯವನ್ನ ಗೆಲ್ಲಿಸಿಕೊಟ್ಟಿದ್ರು. ಅಂತಹ ಆಟಗಾರ್ತಿ. ಇವ್ರನ್ನ ಒಂದು ಸ್ವಲ್ಪ ಬೇಗ ಕಟ್ಟಿ ಹಾಕ್ಲೇಬೇಕು ನಾವು. ಯಾಸ್ತಿಕಾ ಭಾಟಿಯಾ ಓಪನಿಂಗ್ ಸ್ಲಾಟ್ ನಲ್ಲಿ ಬರ್ತಾರೆ. ಬಿಗ್ ಹಿಟ್ ಗಳನ್ನ ಮಾಡೋದಕ್ಕಿಂತ ಮುಂಚೆ ಇವರನ್ನ ಒಂದು ಸ್ವಲ್ಪ ಪವರ್ ಪ್ಲೇ ನಲ್ಲೇ ವಿಕೆಟ್ ಅನ್ನ ತೆಗಿಬೇಕು. ಅಮೇಲಿಯಾ ಕೇರ್, ನಾನು ಅವಾಗಲೇ ಹೇಳಿದೆ, ಆಲ್ರೌಂಡರ್ ಆಟಗಾರ್ತಿ. ಬಾಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಕೂಡ ಅವರ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಇನ್ನು ಬಾಲಿಂಗ್ನಲ್ಲಿ ನನಗೆ ಸೈಕ್ ಇಶಾಕ ಸ್ಪಿನ್ ತುಂಬ ಚೆನ್ನಾಗಿ ಹಾಕ್ತಾರೆ. ಇತ್ತೀಚೆಗೆ ಒಂದು 2-3 ಪಂದ್ಯಗಳಲ್ಲಿ ಒಳ್ಳೆ ವಿಕೆಟ್ಸ್ ಕೂಡ ತೆಗೆದುಕೊಂಡಿದ್ದಾರೆ. ಇವರ ಬಾಲಿಂಗ್ನಲ್ಲಿ ಬಿಗ್ ಹಿಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಯಾಕಂದರೆ ಸ್ಲೋ ಬಾಲು ಒಂದು ಸ್ವಲ್ಪ ಟರ್ನ್ ಆಗ್ತಾ ಇರೋ ಕಾರಣಕ್ಕಾಗಿ ವಿಕೆಟ್ಸ್ಗಳು ಜಾಸ್ತಿ ಬೀಳ್ತಾ ಇದೆ. ಇಸ್ಮಾಯಿಲ್ ಖಂಡಿತವಾಗ್ಲೂ ಆ ತಂಡದ ಟ್ರಂಪ್ ಕಾರ್ಡ್, ಬಾಲಿಂಗ್ ಅಸ್ತ್ರ ಅಂತಲೇ ಹೇಳ್ಬೋದು. ಕಾಜಿ ಅಷ್ಟೊಂದು ಪ್ರಭಾವಿ ಆಗಿಲ್ಲ, ಬಟ್ ಬಾಲಿಂಗ್ನಲ್ಲಿ ಒಂದು ಅಸ್ತ್ರ ಅಷ್ಟೇ. ಎಸ್ ಮಂಜುನಾಥ್, ಈ 2 ಟೀಮನ್ನು ನೋಡಿದಾಗ, ಅಂದರೆ ಮುಂಬೈ ಮತ್ತು RCB ಟೀಮನ್ನು ನೋಡಿದಾಗ ನಿಮ್ಗೆ ಅನ್ಸುತ್ತೆ? ಅಂದರೆ ಹೋಲಿಕೆ ಮಾಡಿದಾಗ ಯಾವ್ದು ಟೀಮ್ ಬೆಟರ್ ಅಂತ ಅನ್ಸುತ್ತೆ? ನಾಳೆ ಬಲ ಎರಡು ಸೇಮ್ ಇದೆ ಸರ್. ಯಾಕಂದರೆ ಇಲ್ಲಿವರೆಗೂ ಬರೋದು ಸಾಮಾನ್ಯ. ಯಾಕಂದರೆ 8 ಮ್ಯಾಚ್ಗಳನ್ನ ಎದುರಿಸ್ಕೊಂಡು ಬರೋದು, ಸೆಮಿಫೈನಲ್ಸಲ್ಲಿ ಗುದ್ದಾಡೋದು ಕಷ್ಟ. ಅದು ಎರಡೂ 50-50 ಅಂತ ಹೇಳ್ಬೋದು. ಯಾಕಂದರೆ ನಾವು ಫೇವರ್ RCB ಅಂತ ಹೇಳ್ಬೋದು. ಯಾಕಂದರೆ ನಮ್ಮ RCBಲೂ ಲೋಪಗಳಿದ್ದಾವೆ, ಮುಂಬೈಲೂ ಲೋಪಗಳಿದ್ದಾವೆ. ಅವನ್ನೆಲ್ಲ ಹೇಳ್ತಾ ಹೋಗಬಾರ್ದು. ಯಾಕಂದರೆ ಅವ್ನು ತಿದ್ಕೋಬೇಕು. ಯಾರು ಟೀಮ್ ಪ್ಲೇಯರ್ಗಳು, ಕ್ಯಾಪ್ಟನ್ ಆದವರು ತಿದ್ದಬೇಕು. ಮತ್ತು ಯಾಕಂದರೆ ಒಂದು ಕಪ್ಗೋಸ್ಕರ ಆಡೋದು. ಸೊ ನಾವು 16 ವರ್ಷದಿಂದನೂ ಕಪ್ ನಮ್ಮದೇ ಅಂತೀವಿ. ಈ ವರ್ಷವೂ ಕಪ್ ನಮ್ಮದೇ ಅಂತೀವಿ. ಆದರೆ ಈ ಸಲ ಕಪ್ ಬರಲಿ ಅಂತ ಹೇಳ್ಕೊತೀವಿ. ಆದ್ರೂ ನಮ್ಮ RCB ಸ್ಟ್ರಾಂಗಾಗಿ ಬ್ಯಾಕಪ್ ಆಗಿದೆ ಹೋದ ಮ್ಯಾಚಲ್ಲಿ. ಸೊ ಅದನ್ನೇ ಕ್ಯಾರಿ ಮಾಡ್ಕೊಂಡು ಹೋಗಿ ಗೆದ್ದು ಫೈನಲಲ್ಲೂ ಡೆಲ್ಲಿನ ಆಪೋಸಿಟಾಗಿ ಗೆದ್ದು ಕಪ್ ಹೊಡಿಲಿ ಅಂತ ನಮ್ಮ ಆಸೆ. ಎಸ್ ಪಾಟೀಲ್ ರೇ, ಪಿಚ್ ಬಗ್ಗೆ ಮಾತಾಡೋದಾದರೆ ಹೇಗೆ? ಅದೀಗ ಒಂದು ವೇಳೆ ಮೊದಲು ಬ್ಯಾಟ್ ಇದ್ದರೆ ಎಷ್ಟು ರನ್ ಹೊಡಿಬೇಕು? ಅಲ್ಲ, ನಾವು ಅತಿಯಾದ ಆತ್ಮವಿಶ್ವಾಸ ಇಟ್ಕೊಳಕ್ಕಾಗಲ್ಲ. ಲಾಸ್ಟ್ ಟೈಮ್ ಏನೋ 113 ಹೊಡೆದಿದ್ದೀವಿ, ಹಂಗೆ ಆಡಸೋಣ ಅನ್ನೋದಕ್ಕೂ ಆಗಲ್ಲ. ನನಗನ್ಸಿದ ಮಟ್ಟಿಗೆ RCB ಏನಾದರೂ ಮೊದಲು ಬ್ಯಾಟ್ ಮಾಡಿದರೆ 180-190 ಟಾರ್ಗೆಟ್ ಕೊಟ್ಟರು ಒಳ್ಳೆಯದೇ. ಯಾಕಂದರೆ ನಿಮಗೆ ಹರ್ಮನ್ಪ್ರೀತ್ ಕೌರ್ ಅಂತ ಆಟಗಾರ್ತಿರೋ ಅಪೋಸಿಟಲ್ಲಿ ಇದ್ದಾಗ ನಮಗೆ ಎಂಥ ದೊಡ್ಡ ಸ್ಕೋರು ಸಣ್ಣದೇ ಅನಿಸುತ್ತೆ. ಅವ್ರೇನಾದರೂ ಒಂದ್ಸರಿ ಹೊಡಿ ಆಟ ಸ್ಟಾರ್ಟ್ ಮಾಡಿದರೆ ಎಂಥ ಸ್ಕೋರು ಕೂಡ ಈಸಿಯಾಗಿ ಚೇಸ್ ಮಾಡ್ತಾರೆ. ಮೊದಲು ಬ್ಯಾಟಿಂಗ್ ಬಿದ್ದರೆ 190-180 ಒಳಗಡೆ ಅವ್ರನ್ನ ಆಲ್ಔಟ್ ಮಾಡಲೇಬೇಕು. ನಾವು ಆ ರನ್ ಅಷ್ಟು ತೆಗಿಬೇಕು. ಏನಾದರೂ ನಮ್ಮದು ಸೆಕೆಂಡ್ ಇನ್ನಿಂಗ್ಸ್ ಅಂತ ಬಂದರೆ ಅವ್ರನ್ನ 160-170 ಒಳಗಡೆ ಕಟ್ಟಿ ಹಾಕಬೇಕು. ನನಗೆ ಪ್ರಕಾರ, ನನಗೆ ಈಗಿನ ಅನಿಸಿದ ಪ್ರಕಾರ ತುಂಬ ಚೆನ್ನಾಗಿದೆ ಬ್ಯಾಟಿಂಗ್ ನಮ್ಮದು. ಫಸ್ಟ್ ಬ್ಯಾಟಿಂಗ್ ಬಿದ್ದರೂ ಕೂಡ 170-180 ಈಸಿಯಾಗಿ ಟಾರ್ಗೆಟ್ನ ಮಾಡ್ಬೋದು ಅಂತ. ಓಕೆ, ಅಪ್ಪ ಗೆಲ್ಲುವ ತಂಡ ಯಾವುದು ಇರ್ಬೋದು ಅಂತ? ಖಂಡಿತವಾಗ್ಲೂ RCB ನನಗೆ ಪ್ಲಸ್ ಅನ್ನಿಸ್ತಾ ಇದೆ. ಯಾಕಂದರೆ ಕಳೆದ ಪಂದ್ಯದಲ್ಲಿ ಅವ್ರ ವಿರುದ್ಧ ಗೆದ್ದಿದ್ದೊಂದು ಅನುಭವ ಇದೆ. ಮತ್ತು DC ಜೊತೆಗೆ ಒಂದು ಒಳ್ಳೆ ಫೈಟ್ ಕೊಟ್ಟಿದ್ದಂತಹ ಅನುಭವ ಇದೆ. ತಪ್ಪುಗಳನ್ನು ತಿದ್ಕೊಂಡಿದ್ದೀವಿ, ಎಕ್ಸ್ಟ್ರಾ ಕೊಟ್ಟಿಲ್ಲ. ಒಂದು ಚಾಲೆಂಜ್ ಏನು ಅಂತಂದ್ರೆ, ಕಳೆದ ಬಾರಿ ಮುಂಬೈಗೆ ಬ್ಯಾಟಿಂಗ್ ಕೊಟ್ಟಿರೋದು. ಮುಂಬೈಯಲ್ಲಿ ಬ್ಯಾಟಿಂಗ್ ಕೊಟ್ಟು ಅವರು ಟಾಸ್ ಗೆದ್ದು ಅವರಿಗೆ ಬ್ಯಾಟಿಂಗ್ ಕೊಟ್ಟು ನಾವು ಚೇಸಿಂಗ್ ಮಾಡಿದ್ದೀವಿ. ಅದು ಒಂಥರ ಡಿಫರೆಂಟ್ ಚಾಲೆಂಜ್. ಈ ಸರಿನೂ ಅದನ್ನೇ ಮಾಡ್ಬೋದು ನನಗೆ ಅನಿಸಿದ ಮಟ್ಟಿಗೆ. ಮೊನ್ನೆ ಏನಾಯ್ತಲ್ಲ ಅದನ್ನೇ ಮುಂದುವರೆಸಲಿ ಅಂತ ನಾನು ಅನ್ಕೋತೀನಿ. ಒಂದು ಲೆಕ್ಕಾಚಾರದಲ್ಲಿ ಖಂಡಿತವಾಗ್ಲೂ ಅಲ್ಲಿಯೂ ಕೂಡ ಚೇಸಿಂಗ್ ಮಾಡ್ಬೋದು ಅಂತ ಹರ್ಮನ್ಪ್ರೀತ್ ಕೌರ್ ತೋರಿಸಿದ್ದು. ಅವರೇ UP ಜೊತೆಗೆ ಆ ಒಂದು ರನ್ನ ತಗೊಂಡು ಓಕೆ ಚೇಸ್ ಮಾಡ್ಬೋದು ಅನ್ನುವಂಥದ್ದನ್ನು ತಗೊಂಡ್ರು. ಮುಂಬೈದೇನು ಗೊತ್ತಾ, ಈಸಿಯಾಗಿ ಚೇಸ್ ಮಾಡ್ತಾರೆ ಅವರು. ಸೆಕೆಂಡ್ ನಮ್ಮ ಕೊಹ್ಲಿ ಹೇಗೆ ಅದು ಪ್ಲಾನ್ ಚೆನ್ನಾಗಿತ್ತು ನಮ್ಮ RCB ಕಡೆ, ಚೆನ್ನಾಗಿ ಚೇಸಿಂಗ್ ಮಾಡ್ತಾರೆ ಅಂತ ಹೇಳಿ. ಅಲ್ಲ, ಫೇಲ್ ಆಗಿದ್ರೆ ಎಲ್ಲರೂ ಬ್ಯಾಟಿಂಗ್ ತಗೋತಾ ಇದ್ದಾರೆ, ನೀವು ಏನ್ರಿ ಬಾಲಿಂಗ್ ತಗೊಂಡಿದ್ದೀರಿ ಅಂತಿದ್ರಿ. ಉಲ್ಟಾ ಆಗ್ಬಿಡೋದು ಸರ್ ಅದು. ಓಕೆ ಮಂಜುನಾಥ್ ಅವರೇ, ಕೊನೆಯದಾಗಿ ಏನು ಹೇಳ್ತೀರಿ? ಏನಿಲ್ಲ ಸರ್, ಈ ಸಲ ಕಪ್ ನಮ್ಮದೇ. ಕಪ್ ನಮ್ದೇ. ಓಕೆ, ಆಗ್ಲಿ ನೋಡೋಣ. ಯಾಕಂದ್ರೆ ಒಳ್ಳೆ ಅವಕಾಶ ಇದೆ ಈ ಬಾರಿ. ಇನ್ನೊಂದು ಏನು ಗೊತ್ತಾ ಸರ್, ಅಂದ್ರೆ ನೆಗ್ಲೆಕ್ಟ್ ಮಾಡಬಾರ್ದು. ಯಾಕಂದ್ರೆ ನಾವು ಗೆದ್ಬಿಟ್ಟಿದೀವಿ. ಕಳೆದ ಪಂದ್ಯದಲ್ಲಿ ಒಂದು ಡಿಸಿಪ್ಲಿನ್ ಏನಿತ್ತಲ್ಲ ಅದನ್ನೇ ಮೇಂಟೈನ್ ಮಾಡಲಿ. ಏನಿಲ್ಲ, ನಮ್ದು ನೋಡಿದ್ರೆ ಕಳೆದ 5 ಓವರಲ್ಲಿ ರನ್ ಬಿಟ್ಕೊಟ್ಟಿರೋದು ಜಾಸ್ತಿ, ರನ್ ಹೊಡೆದಿರೋದು ನಾವೇ, ರನ್ ಬಿಟ್ಕೊಟ್ಟಿರೋದು ನಾವೇ. ಸೊ ಹರ್ಮನ್ಪ್ರೀತ್ ಕೌರ್ನ ಫಾರ್ಮಿಗೆ ಬರಕ್ಕೆ ಬಿಡಬಾರ್ದು. ಮತ್ತು ಎಲಿ ಮ್ಯಾಚು ಸುಲಭ ಅಲ್ಲ. ಅವರು ಯಾವಾಗ ಎಲ್ಲಿ ಸಿಡಿತಾರೋ ಗೊತ್ತಿಲ್ಲ. ಸೊ ಅದು ಅವ್ರನ್ನ ಥ್ಯಾಂಕ್ ಯು ಇಬ್ಬರಿಗೂ. ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಸರ್, ನೋಡಿದ್ರಲ್ಲ ವೀಕ್ಷಕರೇ, ಕೇವಲ 2 ಹೆಜ್ಜೆ, ಒಂದು ಎಲಿಮಿನೇಟರ್, ಇನ್ನೊಂದು ಫೈನಲ್ ಇದೆ. ಸೊ ಹಾಗಾಗಿ ಈ ಪಂದ್ಯದಲ್ಲಿ, ಅಂದರೆ ನಾಳೆ ನಡೀತಾ ಇರುವಂಥ ಪಂದ್ಯದಲ್ಲಿ ಆಲ್ಮೋಸ್ಟ್ ಆಲ್ RCB ಗೆಲ್ಲುವಂಥ ಎಲ್ಲ ಸಾಧ್ಯತೆ ಇದೆ. ಯಾಕಂದರೆ ಕಳೆದ ಮ್ಯಾಚಲ್ಲಿ ಮುಂಬೈನ ಸೋಲಿಸಿ ಈಗ ಕಾನ್ಫಿಡೆಂಟಲ್ಲಿ ಈಗ ಟೀಮ್ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ RCB ಮೇಲುಗೈ ಇದೆ ಅಂತ ಹೇಳ್ಬೋದು. ನೋಡೋಣ, ಕಾದು ನೋಡೋಣ ನಾಳೆ ಪಂದ್ಯ ಹೇಗಿರುತ್ತೆ ಅಂತೇಳಿ. ನಮಸ್ಕಾರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51,
ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.